ಇವತ್ತು ನಮ್ಮ ಬಾಳೆ ತೋಟ, ಭತ್ತದ ಗದ್ದೆ, ಕಬ್ಬಿನ ಜಮೀನು ನೋಡುವುದರಲ್ಲಿ ತುಂಬಾ ಸುಸ್ತಾಗಿದ್ದಾನೆ. ಮತ್ತೆ ಸಮಯ ಸಿಕ್ಕಾಗ ನಮ್ಮ ಉಳಿದ ಆಸ್ತಿಯನ್ನೆಲ್ಲ ತೋರಿಸಿದರಾಯ್ತು. ಈಗ ನೀವಿಬ್ಬರು ತಾಯಿ ಮಗ ಸೇರಿ ನೇರವಾಗಿ ಮನೆಗೆ ಹೇಳಿ, ನಾನು ಸ್ವಲ್ಪ ರುದ್ರನ ಮನೆಗೆ ಹೋಗಿ ಬರುತ್ತೇನೆ. ಅಲ್ಲರಿ, ಮೊದಲೇ ಕಾಲ್ನಡಿಗೆದ ನಡೆದ್ರು ತುಂಬಾ ಸುಸ್ತಾಗಿದೆ. ಹೇಗಿದ್ರು ನಾಳೆ ಬೆಳಿಗ್ಗೆ 10 ಗಂಟೆಗೆ ರುದ್ರನ ಮಗಳ ಮದುವೆ ಇದೆ. ಎಲ್ಲ ಸೇರಿ ಒಟ್ಟಿಗೆ ಹೋದ್ರಾಯ್ತು. ಈಗ ತುಂಬಾ ಆಯಾಸ ಆಗಿದೆ. ಎಲ್ಲರೂ ಸೇರಿ ಮನೆಗೆ ಹೋಗೋಣ ನಡೆದು. ನಾಳೆ ಹೋಗಬಹುದಾಗಿತ್ತು ಮಹಾದೇವಿ, ಆದರೆ ಇವತ್ತು 50,000 ರೂಪಾಯಿ ಬೇಕು ಅಂತ 4 ದಿನಗಳ ಹಿಂದೆ ಕೇಳಿದ ಮೇಲೆ ನಾವು ತಪ್ಪಿಸಬಾರದು. ಮದುವೆ ಅಂದ ಮೇಲೆ ಅವನ ತಲೆಯಲ್ಲಿ 10 ವಿಚಾರಗಳು ತುಂಬಿಕೊಂಡರು. ಅದಕ್ಕಾಗಿ ಅವನು ನಮ್ಮ ಮನೆ ಕಡೆ ಬಂದಿಲ್ಲ ಅಂತ ಕಾಣುತ್ತದೆ. ಅದಕ್ಕೆ ನಾನೇ ಹೋಗಿ ಹಣ ಕೊಟ್ಟು ಬಂದರಾಯ್ತು ಅಂತ. ನೀವ್ಯಾಕ್ರಿ ಹೋಗ್ತೀರಾ? ಹೇಗಿದ್ರು ಮಾಂತೇಶ ಇಲ್ಲೇ ಇದ್ದಾನೆ. ಅವನ್ ಕೈಯಲ್ಲಿ ಹಣ ಕೊಟ್ಟು ಕಳಿಸಿ, ಅವನ್ ಹೋಗಿ ರುದ್ರನೇ ಕೊಟ್ಟು ಬರ್ತಾನೆ. ಅಪ್ಪಾಜಿ, ನೀವು ಹೋಗುವ ಅವಶ್ಯಕತೆ ಇಲ್ಲ ಅಪ್ಪಾಜಿ. ನಾನೇ ಹೋಗಿ ಆ ರುದ್ರನಿಗೆ ಹಣ ಕೊಟ್ಟು ಬರುತ್ತೇನೆ. ಮಾತೇಶ, ಅವನು ಎಲ್ಲಿರ್ತಾನಂತ ನೀನು ಕೊಟ್ಟು ಬರ್ತೀಯ? ಸರಿ ನೋಡು, ಇದ್ದರೆ ಬಸವೇಶ್ವರನ ಗುಡಿ ಹತ್ತಿರ ಇರ್ತಾನೆ, ಇರದಿದ್ದರೆ ಅವನ ಮನೆಯಲ್ಲಿಯೇ ಇರ್ತಾನೆ. ತೆಗೆದುಕೋ ಹಣವನ್ನು. 50,000 ಇದೆ ಅಂತ ಹೇಳಿ ಕೊಟ್ಟು ಬಾ. ಆಯ್ತಪ್ಪಾಜಿ, ನಾನು ಕೊಟ್ಟು ಬರುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ. ನಾವು ಮನೆಗೆ ಹೋಗೋಣ ಬನ್ನಿ. ಮಾಂತೇಶ್ವರಿಗೆ ಹಣ ಕೊಟ್ಟು ಬರ್ತಾನೆ. ಸರಿ ಆಯ್ತು, ಹಾಗೆ ಮಾಡೋಣ. ನಡಿ ಹೋಗೋಣ.